ಸಮುದ್ರದಲ್ಲೇ ಮುಳುಗಿದ್ದ ಕುಶಸ್ಥಲವನ್ನು ತಮ್ಮ ಕೃಷ್ಣನ ಸಹಕಾರದಿಂದ ಮೇಲೆತ್ತಿ ಅದಕ್ಕೆ ದ್ವಾರಕೆ ಎಂದು ನಾಮಕರಣ ಮಾಡಿ ಯದುವೀರರನ್ನೆಲ್ಲ ಒಗ್ಗೂಡಿಸಿ ದ್ವಾರಾವತಿಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದು ಅತ್ಯಂತ ಸಮರ್ಥ ರೀತಿಯಲ್ಲಿ ಆಡಳಿತವನ್ನು ನಡೆಸಿಕೊಂಡು ಬಂದವನು ಈ ಬಲಭದ್ರ. ಯದುಕುಲದವರು ಸಿಂಹಾಸನವಾಹಿ ಇರಲಾಗಲಿ ಎಂದು ನಮ್ಮ ಪೂರ್ವಜರಿಂದ ಬಂದ ಶಾಪವನ್ನು ಸುಳ್ಳಾಗಿಸಿದ ಒಂದು ಹೆಮ್ಮೆಯ ಭಾವನೆ ನನಗುಂಟು. ಇದು ನನ್ನ ರಾಜಕೀಯ ಜೀವನವಾದರೆ ನನ್ನ ಸಾಂಸಾರಿಕ ಬದುಕು ಕೂಡ ಅಷ್ಟೇ ನೆಮ್ಮದಿಯಿಂದ ಕೂಡಿದೆ. ಆ ಬಗ್ಗೆ ನನಗೆ ಸಮಾಧಾನ ಉಂಟು. ಎಂದಿನಂತೆ ಇಂದೂ ಕೂಡ ಪ್ರಾತಃ ಕಾಲದಲ್ಲಿ ಎದ್ದು ನಿತ್ಯ ಕರ್ಮಗಳನ್ನು ಪೂರೈಸಿ ಬಂದು ಓಲಗವನ್ನು ನೀಡಿದ್ದೇನೆ. ಪ್ರಜೆಗಳ ಯೋಗಕ್ಷೇಮಗಳನ್ನು ವಿಚಾರಿಸಿದ್ದಾಗಿದೆ. ವಿಶೇಷವೇನಾದರೂ ಇದ್ದರೆ ಬರಲಿ ನೋಡೋಣ. ಜಗವೆಂಬ ಭೂಪಟವನ್ನು ಹಾಸಿ ಜಗವೆಂಬ ಭೂಪಟವನ್ನು ಹಾಸಿ ನರರೆಂಬ ಬೊಂಬೆಯ ಮಾಡಿ ನರರೆಂಬ ಬೊಂಬೆಯ ಮಾಡಿ ನಲಿಸುತ್ತಾ ಕುಣಿಸುತ್ತಾ ನಲಿಸುತ್ತಾ ಕುಣಿಸುತ್ತಾ ರೂಪರಿ ಲೀಲೆಯ ನಾಡಿದ ಶುಭವಾಗಬೇಕು, ಹೀಗೆ ಬರಬೇಕು, ಆಸನವನ್ನು ಇರಿಸಿದ್ದೇನೆ, ಆಸೀನರಾಗಬೇಕು, ಹಣ್ಣು ಹಂಪಲುಗಳನ್ನು ಇರಿಸಿದ್ದೇನೆ, ಸ್ವೀಕರಿಸಬೇಕು, ಬಾಯಾರಿಕೆಯ ನಿವಾರಣೆಗಾಗಿ ಪಾನೀಯವನ್ನು ಇರಿಸಿದ್ದೇನೆ, ತೆಗೆದುಕೊಳ್ಳಬೇಕು. ಮಾಡಿದರೆ ಬಂದವರನ್ನು ಯಾಕೆ ಬಂದಿದ್ದು ಎಂದು ಕೇಳಬಾರದಂತೆ. ಕೇಳದೆ ಹೋದರೆ ವಿಷಯ ಗೊತ್ತಾಗುವುದಿಲ್ಲ ಅಲ್ಲವೇ? ಹೌದು. ಕೇಳು ಹಲಧರ ಪೇಳ್ವೆ ಅರಿತುದನು ಕೇಳು ಹಲಧರ ಪೇಳ್ವೆ ಅರಿತುದನು ಶ್ರೀಕೃಷ್ಣ ಪಾಲನೆಗೆ ಅವತಾರಗೈದಿದನು ಶ್ರೀಕೃಷ್ಣ ಪಾಲನೆಗೆ ಅವತಾರಗೈದಿದನು ಅತ್ಯಂತ ಸುವ್ಯವಸ್ಥಿತವಾದ ಆಡಳಿತ ನಿರ್ವಹಣೆಯನ್ನು ಮಾಡಿಕೊಂಡು ಬಂದವರಿದ್ದೀರಿ. ನಿನ್ನ ತಮ್ಮ ಕೃಷ್ಣ ಜಗಪಾಲನೆಗಾಗಿ ಅವತಾರ ಎತ್ತಿ ಬಂದವನು ಎಂಬ ಮಾತು ಲೋಕದಲ್ಲಿ ಪ್ರಚಲಿತದಲ್ಲಿದೆ. ಆದರೂ ಸಹ ಅಲ್ಲಲ್ಲಿ ಜನರು ಕೃಷ್ಣನ ಕುರಿತಾಗಿ ಒಂದು ತೆರನಾಗಿ ಮಾತನಾಡುವುದನ್ನ ಕೇಳಿದ ನಾನು ಅದನ್ನ ನಿನ್ನಲ್ಲಿ ಹೇಳಿ ಹೋಗುವ ಉದ್ದೇಶದಿಂದಲೇ ಬಂದವನು.
ದೇವಿಯ ಮಗಳು ಮಿತ್ರವಿಂದಳನ್ನ ತರುವಾಗ ಅವಳ ಮಾವಂದಿರಾದ ವಿಂಧ್ಯಾನುವಿಂದರಲ್ಲಿ ಕಲಹ ಮಾಡಿ ಕೃಷ್ಣ ಅವಳನ್ನ ತನ್ನ ಕಾರಣಕ್ಕಾಗಿ ನಿಮ್ಮಲ್ಲಿ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಮಯ ಸಾಧಿಸುತ್ತಾ ಇದ್ದಾರೆ. ಅದು ಹಾಗಿರಲಿ, ನೀಲೆಯನ್ನು ತರುವಾಗಲೂ ಕಾಳಿಂದಿಯನ್ನು ತರುವಾಗಲೂ ಹೊಡೆದಾಡಿಯೇ ತಂದಿದ್ದಾನೆ. ಈ ಕಾರಣದಿಂದ ಎಲ್ಲರಲ್ಲಿಯೂ ನಿಷ್ಠೂರವನ್ನು ಕಟ್ಟಿಕೊಂಡಿದ್ದಾನೆ. ಇದರ ಪರಿಣಾಮ ಬೀರುವುದು ನಿನ್ನ ಮೇಲೆ ತಾನೆ. ಹಾಗಾಗಿ ನಿನ್ನಲ್ಲಿ ಈ ವಿಷಯವನ್ನ ಪ್ರಸ್ತುತಪಡಿಸಿದ್ದು ನಿನಗೂ ತಿಳಿದಿರಲಿ ಎಂದು. ಅಯ್ಯೋ ನಾರದರೆ, ಏನೋ ಹೊಸ ವಿಷಯ ಹೇಳುವುದಕ್ಕೆ ಬಂದಿದ್ದೀರಿ ಎಂದು ಭಾವಿಸಿದೆ. ನನ್ನ ತಮ್ಮನನ್ನಲ್ಲಿ ಹೇಳದೆ ಯಾವ ಕಾರ್ಯವನ್ನು ಮಾಡುವವನಲ್ಲ. ದುಷ್ಟರಾದಂತಹ ವಿಂಧ್ಯಾನುವಿಂದರಿಗೆ ಬುದ್ಧಿ ಕಲಿಸಬೇಕೆಂಬ ಕಾರಣಕ್ಕಾಗಿ ಅವರನ್ನು ಬಡಿದು ಮಿತ್ರವಿದ್ಯೆಯನ್ನು ತರುವುದಕ್ಕೆ ಹೇಳಿದವನು ನಾನೇ. ಇನ್ನು ನೀಲೆಯನ್ನು ಕಾಳಿಂದೆಯನ್ನು ತರುವಾಗಲೂ ಕೂಡ ನನ್ನ ಅನುಮತಿ ಪಡೆದೇ ಹೋದವನು ಕೃಷ್ಣ. ಹೌದಾ? ಅಂದರೆ ಕೃಷ್ಣನ ಈ ಸತ್ಕಾರ್ಯಗಳಿಗೆಲ್ಲ ನೀನೇ ಪ್ರೇರಣೆ ಅಂತ ಹಾಗಾಯಿತು. ಈಗ ಅಂತಲ್ಲ, ಚಿಕ್ಕವರಿರುವಾಗಲೂ ಕೂಡ ಎಲ್ಲ ಕಾರ್ಯಗಳಲ್ಲಿಯೂ ನಾವಿಬ್ಬರು ಒಟ್ಟಾಗಿದ್ದವರೇ. ಒಂದು ಬೆಣ್ಣೆ ಕಳುವ ಪ್ರಕರಣದಲ್ಲಿಯೂ ಕೂಡ ನಾನು ಅವನನ್ನು ಗೆದ್ದವನೇ. ಅವನ ಬಾಯಿಗೆ ಬೆಣ್ಣೆ, ನನ್ನ ಬೆನ್ನಿಗೆ ದೊಣ್ಣೆ. ಆ ವಿಷಯ ಬಿಡಿ. ಸೀರೆ ಕದಿಯುವಾಗಲೂ ಕೂಡ ಎಲ್ಲ ಕಾರ್ಯಗಳಲ್ಲಿಯೂ ನಾನು ಅವನೊಂದಿಗಿದ್ದವನೇ. ಹಾಗಾಗಿ ಅವನ ಬಗ್ಗೆ ಯಾರೇ ಏನೇ ಹೇಳಿದರೂ ನಾನು ನಂಬುವವನಲ್ಲ. ಅಂದರೆ ಎಲ್ಲಾ ವಿಷಯವನ್ನು ನಿನಗೆ ತಿಳಿಸಿಯೇ ಮಾಡುತ್ತಾನೆ ಅಂತ ಹಾಗಾಯಿತು. ಅಂದ ಮೇಲೆ ಪ್ರಸೇನನನ್ನು ಕೊಂದು ಶಮಂತಕ ಮಣಿಯನ್ನು ತರುವುದಕ್ಕೆ ಹೇಳಿದವನು ನೀನೇ ಅಂತಾಯಿತು. ಇಂತಹ ದುಷ್ಕೃತ್ಯಕ್ಕೆ ನೀನು ಕೈ ಹಾಕಲಾರೆ ಎಂಬುದು ನನ್ನ ಭಾವನೆಯಾಗಿತ್ತು. ಏನು ಏನು ಪ್ರಸೇನನನ್ನು ಕೊಂದರೆ ಯಾರು ಯಾರು? ಮತ್ತೆ ನಿನಗೆಲ್ಲ ಗೊತ್ತುಂಟು ಅಂದೆಯಲ್ಲ. ನಿನಗೆ ಹೇಳದೆ ನಿನ್ನ ತಮ್ಮ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಎಂದೆ. ಮತ್ತೆ ಕೇಳು. ಉರುತರ ತಪ ಆಚರಿಸಿ ಸತ್ರಾಜಿತ ಉರುತರ ತಪ ಆಚರಿಸಿ ಸತ್ರಾಜಿತ ತರಣಿಯೋಳು ಪಡೆದಿರುವ ವರಜ ಮಂದಗ ಎನಗೀರು ಭವಿ ಕರುಣಿಸದಿರಲವನು ವರಜ ಮಂದಗ ಎನಗೀರು ಭವಿ ಕರುಣಿಸದಿರಲವನು ಗುರುತರ ತಪ ಆಚರಿಸ ಸತ್ರಾಜಿತ ಧರಣಿಯೊಳು ಪಡೆದಿರುವ ಬಲರಾಮ, ನಾರದರೆ ಈ ವಿಷಯ ನಿನಗೆ ಗೊತ್ತಿಲ್ಲ ಅಂತಾಯಿತು. ಹೇಳುತ್ತೇನೆ. ಬೃಂದಾವನದ ಅಧಿಕಾರಿ ಸತ್ರಾಜಿತ ಸೂರ್ಯನ ಕುರಿತಾಗಿ ಘೋರ ತಪಸ್ಸನ್ನಾಚರಿಸಿ ವರರೂಪವಾಗಿ ಪಡೆದಾದ ಶಮಂತಕ ಮಣಿಯನ್ನು ತನಗೆ ನೀಡು ಎಂಬುದಾಗಿ ಕೃಷ್ಣ ಅವನಲ್ಲಿ ಕೇಳಿದಾಗ ಆತ ಕೊಡುವುದಕ್ಕೆ ನಿರಾಕರಿಸಿದನಂತೆ. ಆ ಮಣಿಯನ್ನು ಪಡೆಯುವುದಕ್ಕಾಗಿ ಸಮಯ ಸಾಧಿಸುತ್ತಾ ಇದ್ದ ನಿನ್ನ ತಮ್ಮ ಶಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಹೋದ. ಪ್ರಸೇನನನ್ನ ಕೊಂದು ಶಮಂತಕ ಮಣಿಯನ್ನು ತನ್ನ ಕೈವಶ ಮಾಡಿಕೊಂಡಿದ್ದಾನೆ. ಹಾಗಾಗಿ ಕೃಷ್ಣ ಕಳ್ಳ ಮಾತ್ರನಲ್ಲ, ಕೊಲೆಗಡುಗ ಎಂಬುದಾಗಿ ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ನಾರದರೆ ಇದು ಸತ್ಯವೇ? ನನಗೆ ಅನುಮಾನವಿತ್ತು. ಆದರೆ ಸತ್ರಾಜಿತನು ಕೂಡ ಹೀಗೆ ಹೇಳುತ್ತಾ ಇದ್ದಾನೆ ಅಂದ ಮೇಲೆ ನಾವು ನಂಬಲೇಬೇಕಲ್ಲವೇ? ನಾರದರೆ ಈ ವಿಷಯವನ್ನು ನೀವು ಹೇಳದೆ ಹೋದರೆ ನನ್ನ ಅರಿವಿಗೆ ಬರುತ್ತಿರಲಿಲ್ಲ. ಬರಲಿ ಕೃಷ್ಣ, ಸರಿಯಾಗಿ ವಿಚಾರಿಸಿಕೊಳ್ಳುತ್ತೇನೆ. ಸರಿ, ನಾನಿನ್ನು ಬರುತ್ತೇನೆ. ನಾರಾಯಣ ಜಯ ನಾರಾಯಣ. ಜಯ 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 ನಾರಾಯಣ. ಇರಲಾಗ ಗೋವಿಂದ ಇರಲಾಗ ಗೋವಿಂದನೋ ಸಂತಾಸಾದಿ ಪರೆಕಂಡು ಬಲರಾಮನು ಸಂತಾಸ
ಸಭೆಗೆ ತಲುಪಿದ್ದೇನೆ. ಹ್ಮ್. ತಮ್ಮ ಸಮಸ್ಯೆಗಳನ್ನು ನನ್ನ ಬಳಿಯೇ ಹೇಳಿಕೊಳ್ಳುವ ನಮ್ಮ ಪ್ರಜೆಗಳಿಗೆ ಹಾ. ಯುವರಾಜನಾಗಿ ಪರಿಹಾರ ಮಾರ್ಗವನ್ನು ಸೂಚಿಸಿ ಬರುವುದರಲ್ಲಿ ಸ್ವಲ್ಪ ವಿಳಂಬವಾಯಿತು. ಹಾ. ಸಭೆಯ ವಾತಾವರಣ ಬಿಸಿಯೇರಿದ ಹಾಗನ್ನಿಸುತ್ತಾ ಇದೆ. ನೋಡೋಣ. ಅಣ್ಣಯ್ಯ, ಇದು ನಿನ್ನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇದ್ದೇನೆ. ಬಾಳದಿರು ಎಂದೆನಿರೆ ಕೃಷ್ಣಯ್ಯ. ಬಾಳದಿರು, ಬಾಳದಿರು, ಬಾಳದಿರು ಎಂದೆನಿರೆ ಕೃಷ್ಣಯ್ಯ. ನಮಸ್ಕಾರ ಅಣ್ಣಯ್ಯ. ನಿನ್ನ ನಮಸ್ಕಾರಕ್ಕೆ ನಮಸ್ಕಾರ. ಬರದಿರು ಎನ್ನಿದನೆಯ ಕೃಷ್ಣನೇ, ನಿನ್ನ ಮುಖಾವಲೋಕನ ನಿಷಿದ್ಧ. ಈ ಅಣ್ಣನ ಮುಖಕ್ಕೆ ಮಸಿ ಬಳಿಯುವ ಕಾರ್ಯವೆಸಗಿ ಈಗ ಬಂದು ನಿಂತಿದ್ದೀಯ. ನಿನ್ನ ಮುಖ ನೋಡಿದರೆ ನನಗೆ ಈ ಸಿಟ್ಟು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ. ಹೌದಲ್ಲವೇ ಅಣ್ಣಯ್ಯ? ಮತ್ತೆ ನನಗೆ ಆತನವನ ಅಲ್ಲದವ. ಯಾಕೆ ಅಣ್ಣಯ್ಯ ನಿನಗೆ ಸಿಟ್ಟು? ಅರುಹಾಬೆ ಬೋದು ದಯದಾರಿ. ಅರುಹಾಬೆ ಬೋದು ದಯದಾರಿ. ಕಥೆಯ ತಳೆದಿರುವ ಕಾರಣ ಬರೆಯಲಿ. ಕಥೆಯ ತಳೆದಿರುವ ಕಾರಣ ಬರೆಯಲಿ. ತಬ್ಬಿಕೊಂಡು ವಾತ್ಸಲ್ಯದ ಮಳೆಯನ್ನೇ ಸುರಿಸುತ್ತಿರುವ ನೀನು ಇಂದು ಈ ರೀತಿಯಾಗಿ ಕೋಪಿಸಿಕೊಳ್ಳುವುದಕ್ಕೆ ಕಾರಣವೇನು ಅಣ್ಣಯ್ಯ? ನಿನ್ನ ಚರಣ ಸೇವಕ ನಾನು. ನಿನ್ನ ಮನ ನೋಯುವಂತಹ ಪರಿಸ್ಥಿತಿಯನ್ನು ಅದ್ಯಾರೆ ತಂದೊಡ್ಡಲಿ ಅವರನ್ನ ನಾನು ನೋಡಿಕೊಳ್ಳುತ್ತೇನೆ. ಹೇಳಣ್ಣ, ಏನಾಯಿತು? ಅಣ್ಣ,
ಇದು ಸ್ಥಳೀಯ. ಇವರೆಲ್ಲ ಯಾರು? ನಮ್ಮವರು, ನಮ್ಮ ಪ್ರಜಾವರ್ಗ. ಹೌದಾ? ಇದು ಸ್ಥಳ ಯಾವುದು? ಆಸ್ಥಾನ. ಆಸ್ಥಾನ ಎಂದರೆ ದೇವಸ್ಥಾನಕ್ಕೆ ಸಮಾನವೇ? ಸುಳ್ಳು ಹೇಳಿದ್ರೆ ನೋಡು. ಇಲ್ಲಣ್ಣ. ಸತ್ರಾಜಿತನಲ್ಲಿಗೆ ಹೋಗಿದ್ದೇನೋ? ಹೋಗಿದ್ದೆ. ಅವನಲ್ಲಿ ಶಮಂತಕ ಮಣಿಯನ್ನು ಕೇಳಿದ್ದೇನೋ? ಕೇಳಿದ್ದೆ, ಆದರೆ ಅವ ಕೊಡುವುದಕ್ಕೆ ನಿರಾಕರಿಸಿದ. ಅಂದ ಮೇಲೆ ನಾನು ಕೇಳಿದ ವಿಷಯ ಸತ್ಯ ಎಂದಾಯ್ತು. ಯಾವುದಣ್ಣ? ಶಮಂತಕ ಮಣಿಯನ್ನು ಧರಿಸಿ ಕಾಡಿಗೆ ಹೋದಂತಹ ಪ್ರಸೇನನನ್ನು ಕೊಂದು ಆ ಮಣಿಯನ್ನು ನಿನ್ನ ವಶದಲ್ಲಿರಿಸಿಕೊಂಡಿದ್ದೀಯ. ಯಾಕೋ ನಿನಗೆ ಈ ದುರಾಸೆ? ಕೊಲೆಗೈಯುವಂತಹ ದುಷ್ಟ ಬುದ್ಧಿ ನಿನಗ್ಯಾಕೆ ಬಂತು? ಅಣ್ಣಯ್ಯ, ನಿನ್ನ ತಮ್ಮ ಅಷ್ಟು ನೀಚನೆಂದು ಭಾವಿಸಿದೆಯಾ? ಹಾಗೆ ನೋಡಿದರೆ ಪ್ರಸೇನ ಮಣಿಯನ್ನು ಧರಿಸಿದ್ದಾಗಲಿ, ಅಲ್ಲ ಆತ ಕಾಡಿಗೆ ಹೋಗಿದ್ದಾಗಲಿ, ಅಲ್ಲ ಆತ ಮರಣವನ್ನಪ್ಪಿದ್ದಾಗಲಿ, ಇದ್ಯಾವ ವಿಷಯವನ್ನು ನಾನರಿಯೆ. ಇದನ್ನು ನಿನಗೆ ಹೇಳಿದವರು ಯಾರು? ಸಜ್ಜನರೇ ಹೇಳಿದ್ದಾರೆ. ಯಾರವರು? ಮನುಷ್ಯರಲ್ಲ, ಆದರೆ ಅವರ ಬಗ್ಗೆ ನನಗೆ ತುಂಬಾ ಗೌರವ ಉಂಟು. ಗೊತ್ತಾಯ್ತು ನನಗೆ. ತಮ್ಮೂರಿಡಿದವರು ಬಂದಿದ್ದರಾ? ನಾರದರೆಂದು ನಾನು ಹೇಳುವುದಿಲ್ಲ. ಅದೇ ಅದೇ, ಅಣ್ಣ ತಮ್ಮಂದಿರಲ್ಲಿ ಬೆಂಕಿ ಹಚ್ಚುವ ಕಾರ್ಯ ಮಾಡಿ ಹೋದರು. ಅವರು ಸುಳ್ಳು ಹೇಳುವವರಲ್ಲ. ನಾನು ಸುಳ್ಳು ಹೇಳಲಿಲ್ಲ. ಹಾಗಿದ್ದರೆ ಬಲುಕಠಿಣವಾದ ತಪಸ್ಸನ್ನಾಚರಿಸು. ಸೂರ್ಯನಿಂದ ಪಡೆದಂತಹ ಅಮೂಲ್ಯವಾದ ಮಣಿಯನ್ನು ಸತ್ರಾಜಿತನಲ್ಲಿಗೆ ಯಾಕೆ ಕೇಳಿದೆ? ಕಾರಣ ಉಂಟು ಅಣ್ಣಯ್ಯ. ಪರಮ ಪಾವನ ರತ್ನ ಬಿದನು ಪರಮ ಪಾವನ ರತ್ನ ಬಿದನು ಯದುವರ ಉಗ್ರಸೇನಾಖ್ಯ ಯದುವರ ಉಗ್ರಸೇನಾಖ್ಯ ಆ
ಅಣ್ಣಯ್ಯ, ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಚಕ್ರವರ್ತಿ ಪೀಠದ ರಕ್ಷಣೆಯಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅದು ದುಷ್ಟರ ಕೈವಶವಾಗದೆ ಸತ್ಕಾಲದಲ್ಲಿ ಸತ್ಪಾತ್ರರಿಗೆ ಸದುಪಯೋಗವಾಗುತ್ತದೆ. ಆ ಕಾರಣಕ್ಕಾಗಿ ಶ್ರೇಷ್ಠವಾದ ಪಾವನವಾದ ಶಮಂತಕ ಮಣಿಯು ನಮ್ಮಜ್ಜೆಯ ಉಗ್ರಸೇನರ ಬಳಿ ಇದ್ದರೆ ಅವರ ಘನತೆಗೂ ಒಂದು ಶೋಭೆ ಎಂಬ ಕಾರಣಕ್ಕಾಗಿ ನಾನು ಸತ್ರಾಜಿತನಲ್ಲಿ ಮಣಿಯನ್ನು ಕೇಳಿದ್ದು ಸತ್ಯ. ಕೃಷ್ಣ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಜಾರ, ನೀನು ಚೋರ. ಈಗ ಕೊಲೆಗಡುಕ ಎಂಬ ಹಣೆಪಟ್ಟಿ ಬೇರೆ. ಇಂಥವನೊಂದಿಗೆ ನಾನಿರುವುದೇ ಛೆ! ಇನ್ನು ಒಂದು ಕ್ಷಣವೂ ಈ ದ್ವಾರಕೆಯಲ್ಲಿ ನಿಲ್ಲಲಾರೆ. ತೀರ್ಥಯಾತ್ರೆಗೆ ಹೊರಟು ಹೋಗುತ್ತೇನೆ. ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿಕೊ. ಇದೋ ಹೊರಟೆ. ನಿಲ್ಲಣ್ಣಯ್ಯ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ಲವೇ? ಇದು ಜನನಿ ಜನಕಾರಣ ಕೇಳು ಅಣ್ಣಯ್ಯ, ಯಾವ ಪರಿಯಿಂದ ಹೇಳಿದರೂ ನೀನು ನನ್ನನ್ನ ನಂಬುತ್ತಾ ಇಲ್ಲ. ಇಲ್ಲವೇ ಇಲ್ಲ. ಇದೋ ಈ ಪ್ರಪಂಚದ ಬೆಳಕನ್ನ ಕಾಣುವುದಕ್ಕೆ ಕಾರಣೀಕರ್ತರಾದಂತಹ ಜನನಿ ಜನಕರ ಮೇಲಾಣೆ. ಪ್ರಸೇನನ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಅಣ್ಣ, ನನ್ನನ್ನ ನಂಬು ಅಣ್ಣ, ನಂಬು. ವಂದನೆಯೋ ನಿನ್ನನೆ ಇರದಿರಲು ವಂಚನೆಯು ನಿನ್ನದೇ ತೆರಳಿ ಬೇಗ ಪ್ರಸೇನನ ಇರವನು ತೆರಳಿ ಬೇಗ ಪ್ರಸೇನನ ಇರವನು ಅರಿತು ಸತ್ರಾರ್ಜಿತಾಕ್ಷರ ಹರುಷಗೊಳಿಸೈ ಅರಿತು ಸತ್ರಾರ್ಜಿತಾಕ್ಷರ ಹರುಷಗೊಳಿಸೈ
ಸಾಧ್ಯವಾಗುವುದಿಲ್ಲ. ಲೋಕಕ್ಕೆ ಸತ್ಯ ದರ್ಶನವಾಗಬೇಕು ಅಂತಾದರೆ ಆದಷ್ಟು ಬೇಗ ಪ್ರಸೇನನ ಇರವನ್ನು ತಿಳಿದು ಶಮಂತಕಮಣಿಯ ವಿಷಯವನ್ನು ಅರಿತು ಯಾವುದು ಸುಳ್ಳು ಯಾವುದು ಸತ್ಯ ಎಂಬುದಾಗಿ ಲೋಕಕ್ಕೆ ವಿಷದಪಡಿಸಬೇಕು. ಈ ಕಾರ್ಯ ನಿನ್ನಿಂದಾಗಬೇಕು. ಹಾಗೇ ಆಗಲಿ ಅಣ್ಣ. ಆದಷ್ಟು ಬೇಗ ನನ್ನೊಂದಿಗೆ ಸಾತ್ಯಕಿ ಸುಶರ್ಮ ಮುಂತಾದ ಯದುವೀರನನ್ನ ಕೂಡಿಕೊಂಡು ಹೊರಡುತ್ತೇನೆ. ಇದು ನನಗೆ ಆಶೀರ್ವಾದ ಮಾಡು. ಶುಭವಾಗಲಿ. ಆದಷ್ಟು ಬೇಗ ಅಪವಾದ ವಿಮುಕ್ತನಾಗಿ ಹಿಂತಿರುಗುವ. ಅಂತೂ ಅಣ್ಣನಿಗೆ ನನ್ನ ಮೇಲಿನ ಅನುಮಾನ ದೂರವಾಯಿತಲ್ಲ. ಇನ್ನು ತಡ ಮಾಡುವುದಲ್ಲ, ನಮ್ಮವರನ್ನೆಲ್ಲ ಕೂಡಿಕೊಂಡು ಸತ್ಯಾನ್ವೇಷಣೆಗೆ ತೆರಳುತ್ತೇನೆ. ದ್ವಾರಕೆಯಿಂದ ಹೊರಟಂತ ನಾನು ಕಾರಪಥದಲ್ಲಿ ಕಂಡ ಕುದುರೆಯ ಪದಚಿಹ್ನೆಯನ್ನು ಹಿಂಬಾಲಿಸಿ ಹೋದಾಗ ಒಂದು ಸರೋವರದ ಪಕ್ಕದಲ್ಲಿ ರಕ್ತಸಿಕ್ತವಾದಂತಹ ಪ್ರಸೇನನ ಮೃತದೇಹವನ್ನ ಕಂಡೆ. ಕುದುರೆ ಕೂಡ ಅಲ್ಲಿಯೇ ಸತ್ತು ಬಿದ್ದಿತ್ತು. ಶಮಂತಕಮಣಿ ಅಲ್ಲಿರಲಿಲ್ಲ. ಬದಲಿಗೆ ಸಿಂಹವೊಂದರ ಹೆಜ್ಜೆಯ ಗುರುತನ್ನ ಕಂಡೆ. ಅದನ್ನೇ ಹಿಂಬಾಲಿಸಿ ಮುಂದೆ ನಡೆದರೆ ಅಲ್ಲಿ ಸಿಂಹವು ಮಡಿದು ಬಿದ್ದಿದೆ. ಅಲ್ಲಿಯೂ ಶಮಂತಕಮಣಿ ಕಾಣಲಿಲ್ಲ. ಬದಲಿಗೆ ಬಲ್ಲೂಕದ ಪದಚಿಹ್ನೆಯನ್ನು ತೋರಿತು. ಅದನ್ನೇ ಹಿಂಬಾಲಿಸಿ ಗಮನಿಸಿದರೆ ಆ ಬಲ್ಲೂಕದ ಪದಚಿಹ್ನೆ ನನ್ನನ್ನು ಒಂದು ವೃಕ್ಷಗುಹೆಯತ್ತ ಕರೆತಂದಿತ್ತು. ಅಂದ ಮೇಲೆ ಆ ಬಲ್ಲೂಕವು ಈ ವೃಕ್ಷಗುಹೆಯಲ್ಲೇ ವಾಸವಾಗಿರಬಹುದು. ಹಾಗಾಗಿ ನಮ್ಮವರನ್ನೆಲ್ಲ ದ್ವಾರದಲ್ಲಿಯೇ ನಿಲ್ಲಿಸಿ ನಾನೊಬ್ಬನೇ ಒಳ ಪ್ರವೇಶಿಸುತ್ತೇನೆ. ನೋಡೋಣ. ಗುಹೆಯನ್ನು ಪ್ರವೇಶಿಸುತ್ತಿದ್ದಂತೆ ಆಹಾ ಆಹಾ, ಶರದೃತುವಿನ ಹುಣ್ಣಿಮೆಯ ಚಂದ್ರನೇ ಇಲ್ಲಿ ಒಳ ಸೇರಿರುವನೆಂದು ಭಾಸವಾಗುವ ಹಾಗೆ ಶರದ ಋತು ಪೂರ್ಣಿಮೆಯು ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯು ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದಿಯೋ ತರುಣಿಯೋರೊಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲೇ ತರುಣಿಯೋರೊಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲೇ ಗಿರಿಜೆ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಗಿರಿಜನ್ ರಮೆ ವಾಣಿಯರ ಚೆಲ್ವಿಕೆಗೆ ಮಿಗಿಲೆನಿಸಿ ಸರಸಿಜಾಂಬಗೆ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ 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 ಹೊರೆಯೊಂದು ಶಿಲೆಯ ಮರೆಯಾಗಿರಲು ಹರೆಯೊಂದು ಶಿಲೆಯ ಮರೆಯಾಗಿರಲು ಆ
ನನ್ನನ್ನ ಆಕರ್ಷಿಸುತ್ತಾ ಇದೆ. ಅದೇ ಬೆಳಕಿನ ಜಾಡನ್ನೇ ಹಿಡಿದು ಮುಂದೆ ಬಂದರೆ ಪ್ರಖರವಾದ ಬೆಳಕು ಕಣ್ಣು ಕೋರೈಸುತ್ತಾ ಇದೆ. ಅಂದ ಮೇಲೆ ನಾನು ಸರಿಯಾದ ಸ್ಥಳಕ್ಕೆ ಬಂದು ತಲುಪಿದ್ದೇನೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಅದೋ ಅಲ್ಲಿ ಸುರಸುಂದರಿಯಾಗಿ ಮಾನವ ಕನ್ನಿಕೆ ಕಂದಮ್ಮನನ್ನ ತೊಟ್ಟಿಲಲ್ಲಿಟ್ಟು ಜೋಗುಳ ಹಾಡುತ್ತಾ ಇದ್ದಾಳೆ. ಗಿರಿಜೆ ವಾಣಿ ರಮಯ ಚಲುವನ್ನೇ ಮೀರಿಸುವಂತಹ ಸೌಂದರ್ಯವತಿ ಇವಳು. ವಿಚಿತ್ರವಾಗಿದೆ. ಬಲ್ಲೂಕದ ಗುರಿಯಲ್ಲಿ ಮಾನವರ ವಾಸ. ಸ್ವಲ್ಪ ಹೊತ್ತು ಇಲ್ಲಿ ಬಂಡೆಯ ಮರೆಯಲ್ಲೇ ನಿಂತು ಇವಳ ಕುರಿತಾಗಿ ತಿಳಿದುಕೊಳ್ಳೋಣ. ತರಳನು ತೂಗುತ್ತ ಹಾಡಿದಳು, ತರಳನು ತೂಗುತ್ತ ಹಾಡಿದಳು. ಜೋ 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 ಸುಕುಮಾರ, ಜೋ 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 ಸುಕುಮಾರ ಸುಕುಮಾರ ಸುಕುಮಾರ, ಜೋ ಜೋ ಸದ್ಗುಣಧೀರ ಶೃಂಗಾರ, ಜೋ ಜೋ ಸದ್ಗುಣಧೀರ ಶೃಂಗಾರ ಶೃಂಗಾರ ಶೃಂಗಾರ, ಜೋ 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 ಜೋ. ಜೋ ಜೋ ಜಾಂಬವ ಕರಳ ಪ್ರವೀಣ, ಜೋ ಜೋ ಜಾಂಬವ ಕರಳ ಪ್ರವೀಣ, ಜೋ ಜೋ ಬಲ್ಲುಗ ರಾಜಾಧಿರಾಜ, ಜೋ ಜೋ ಬಲ್ಲುಗ ರಾಜಾಧಿರಾಜ, ಜೋ 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 ಜೋ. ಜೋ ಜೋ ಜಾಂಬವದಳ ಪ್ರವೀರ, ಜೋ ಜೋ ಭಲ್ಲುಕ ರಾಜಾಧಿರಾಜ, ಜೋ ಜೋ ಭಲ್ಲುಕ ರಾಜಾಧಿರಾಜ, ಜೋ ಜೋ ಜಾಂಬವ ತರಳ ಪ್ರವೀರ, ಜೋ ಜೋ ಭಲ್ಲುಕ ರಾಜಾಧಿರಾಜ, ಜೋ 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 ಜೋ. ಕಂದ ಪ್ರವೀರ ನಮ್ಮ ಸಂತೋಷಕ್ಕಾಗಿ, ಕಂದ ಪ್ರವೀರ ಯಾಕಪ್ಪ ಹಠ ಮಾಡುತ್ತಾ ಇದ್ದೀಯ? ಅಳಬಾರ್ದು ಕಂದ, ನಿನಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಎಲ್ಲವನ್ನೂ ನೀಡಿದ್ದೇನೆ. ಸುಮ್ಮನಿರು ಕಂದ. ನಮ್ಮ ಸಾಕು ತಿಂದವರಾದಂಥ ಜಾಂಬವಂತರು ನಮಗಾಗಿ ಕಾರಣದಿಂದ ಹಣ್ಣು ಹಂಪಲವನ್ನು ತಂದು ನಮ್ಮನ್ನು ಪೋಷಿಸುತ್ತಾ ಬಂದಿದ್ದಾರೆ. ಅಲ್ಲದೆ ನಿನಗಾಗಿ ಆಟವಾಡುವುದಕ್ಕೆ ಇದು ಈ ರತ್ನವನ್ನು ತಂದಿದ್ದಾರೆ. ಈ ರತ್ನದ ಕಥೆಯನ್ನು ಹೇಳುತ್ತೇನೆ ಕೇಳು. ತಂದೆಯಾಗಿ ಜಾಂಬವಂತ ಕೇಸರಿಯ
ಒಂದು ತಂದೆಯಾಗಿಯ ಜಾಂಬವಂತ ಕೇಸರಿಯ ಒಂದು ಒಂದು ತಂದೆಯ ಸಮಂತಕ ಮಣಿಯ ಒಂದು ತಂದೆಯ ಸಮಂತಕ ಮಣಿಯ ಸೃಷ್ಟಿಯೊಳಗೆ ಸಮಾನವೆಂಬುದು ಇಷ್ಟಾದರಿಲ್ಲ ನೀ ಬಿಡಿದು ಮುದ್ದಾಡು ಇಷ್ಟಾದರಿಲ್ಲ ನೀ ಬಿಡಿದು ಮುದ್ದಾಡು 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 ತಂದೆಯಾಗಿಯ ಜಾಬವಂತ ಕೇಸರಿಯ ಕೊಂದು ಕೊಂದು ತಂದೆಯ ಶ್ರೀಮಂತಕ ಮಣಿಯ ಸರಳ ಪ್ರವೀರ ನಮ್ಮ ಸಂತೋಷಕ್ಕಾಗಿ ನಮ್ಮ ಸಾಕುತ್ತಂದು ಶಿವಮಂತನ್ನು ಕೊಂದು ಅದರ ಬಾಯಲ್ಲಿರುವ ಈ ಮಣಿಯನ್ನು ತಂದಿದ್ದಾರೆ. ಇದು ಕೇವಲ ಬೆಳಕನ್ನು ಮಾತ್ರ ನೀಡುವುದಲ್ಲ, ಮನದ ಸಕಲ ಇಷ್ಟಾರ್ಥ ನೆರವೇರಿಸುವಂತಹ ದಿವ್ಯಮಣಿ. ಈ ಮಣಿಯನ್ನು ನೋಡುತ್ತಾ ಸಂತೋಷದಿಂದ ಇರಬೇಕು ತಾನೆ. ಹಠ ಮಾಡಬೇಡ ಮಗನೇ, ಹಠ ಮಾಡಬೇಡ. ಜೋರು 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 ಕಂದ, ಜೋರು ಸುಕುಮಾರ. ಪರವಸನು ಯೋಧನೆ ಮಾಡುವ ತರಣನು ತೂಗುತ್ತಿರಲಾಗ ಅರಿದು ಶ್ರೀಹರಿ ಪಾಂಚಜನ್ಯ ಮಾಡಿಸುವಾಗ ಎಲ್ಲ ವಿಷಯ ಸ್ಪಷ್ಟವಾಯಿತು. ಎಲ್ಲ ವಿಷಯ ಸ್ಪಷ್ಟವಾಯಿತು. ಇವಳು ಜಾಂಬವತಿ, ಮಗು ಪ್ರವೀರ, ಬಲ್ಲೂಕ ಮಹಾವೀರ ಇವರ ತಂದೆ ಎಂದಾಯಿತು. ಇದು ಈ ಪಾಂಚಜನ್ಯವನ್ನು ಊದುವುದರ ಮೂಲಕ ಆ ಜಾಂಬವಂತ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಅಯ್ಯೋ 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 ಅಪ್ಪ ಕಾಪಾಡು. ಕೆರಳಿಯ ಭಟಿಸುತ್ತ ಜಾಮು ಒಂದು ಪರಿಗಿಸುತ್ತಾಗ ಮಗಳೇ, ಭಯಪಡಬೇಕಾಗಿಲ್ಲ, ಹೋಗು, ನಾನು ನೋಡಿಕೊಳ್ಳುತ್ತೇನೆ. ಯಾರೋ ಎನ್ನಾಯ ಒಹೆಯ ಸ್ವತಂತ್ರಿಸಿಯ ಯಾರೋ ಎನ್ನಯ ಒಹೆಯ ಸ್ವತಂತ್ರಿಸಿ ಒಹೆಯ ಸ್ವತಂತ್ರಿಸಿ ಎಷ್ಟು ಧೈರ್ಯ ನಿನಗೆ! ಈ ಜಾಂಬವನ ಗುಹೆಯಿಂದ ನಿನ್ನ ಸ್ವತಂತ್ರತೆಯಿಂದ ನಿನ್ನ ಸ್ವೇಚ್ಛೆಯಿಂದ ಪ್ರವೇಶ ಮಾಡಿರುವೆಯಲ್ಲ. ಚರಾಚರ ಪ್ರಪಂಚದಲ್ಲಿ ಯಾರಿಗಿದೆ ಧೈರ್ಯ? ಇದ್ದವರು ಈಗಿಲ್ಲ. ಶಂಕನಾದವನ್ನು ಮಾಡಿ ನನ್ನ ಮಗಳನ್ನು ಬೆದರಿಸಿದ ನೀನು ಯಾರು? ಇಲ್ಲಿಗ್ಯಾಕೆ ಬಂದೆ? ವಸುದೇವನ ಭವನ ವಸುದೇವನ ಭವನ ದ್ವಾರಗಳು ವಸತಿಯು ಕೈದಿದ್ದೆನು ದ್ವಾರಗಳು ವಸತಿಯು ಕೈದಿದ್ದೆನು ಹೆಸರು ಕೇಳಲಿ ಭಕ್ತರೆಂದು ಸುಲಭರು ಪ್ರಖ್ಯಾತವೇ ಓ ಬಲ್ಲೂಕವೇ, ದ್ವಾರಕೆಯರ ವಸುದೇವ ದೇವಕಿಯರ ಕಂದ ನಾನು. ಕೃಷ್ಣ ಎಂಬುದಾಗಿ ನನ್ನ ಹೆಸರು. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಅದು ಆ ತೊಟ್ಟಿಲಿಗೆ ಬಿಗಿದಿರುವ ಮಣಿ ಸತ್ರಾಜಿತನಿಗೆ ಸೂರ್ಯದತ್ತವಾಗಿ ಬಂದಿರುವುದು. ಆ ಮಣೆಯನ್ನು ನಾನು ತೆಗೆದು ಆ ಮಣೆಯನ್ನು ಧರಿಸಿ ಕಾಡಿಗೆ ಬಂದ ಪ್ರಸೇನನನ್ನ ಕೊಂದು ಅದನ್ನು ನೀನು ಇಲ್ಲಿ ತಂದಿರುವೆ. ಆ ಮಣೆಯನ್ನ ತೆಗೆದುಕೊಂಡು ಹೋಗುವುದಕ್ಕೆ ಬಂದವನು ನಾನು. ಅದನ್ನು ನಿನಗೆ ಕೊಡುವುದಕ್ಕೆ ಅದು ಅಷ್ಟು ಸುಲಭವಾಗಿ ಬಂದದ್ದಲ್ಲ. ಎನ್ನ ಬಾಹು ವಿಕ್ರಮಗಳು ಎನ್ನ ಬಾಹು ವಿಕ್ರಮಗಳು ಪರೀಕ್ಷಣನು ಮಡುಹಿ
ಇಲ್ಲವನೇ? ಇದನ್ನು ನಾನು ಯಾರಲ್ಲೋ ಭಿಕ್ಷೆ ಬೇಡಿ ತಂದದ್ದಲ್ಲ. ಓಹೋ. ಕಾಡಿನಲ್ಲಿ ಸಿಂಹವೊಂದು ಇದನ್ನು ಬಾಯಲ್ಲಿ ಕಚ್ಚಿಕೊಂಡು ಬರುತ್ತಾ ಇತ್ತು. ಆ ಮಣಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಆ ಹರಿಯಕ್ಷನನ್ನ ಬರೆದು ಈ ಮಣಿಯನ್ನು ತಂದಿದ್ದೇನೆ. ನನ್ನ ಶ್ರಮ ಉಂಟು ಇದರಲ್ಲಿ. ನೀವು ಮನುಷ್ಯರು ಶ್ರಮವಿಲ್ಲದೆ ಎಲ್ಲವನ್ನು ಪಡೆಯಬೇಕು ಎಂದು ಬಯಸುತ್ತೀರಿ. ಹಾಗೆಲ್ಲ ಯಾರ್ಯಾರಿಗೆಂದು ನೀಡುವುದಕ್ಕೆಂದು ತಂದದ್ದಲ್ಲ ಅದು. ನಡೆ ಸುಮ್ಮನೆ. ಎಲ ಬಡ ಮೃಗವೇ, ನಿನ್ನನ್ನ ಬಡಿದು ಕೊಂದು ಈ ಚಮತ್ಕಾರ ಮಣಿಯನ್ನ ಒಯ್ಯುತ್ತೇನೆ. ಅಲ್ಲ, ನಾ ಬಡ ಮೃಗವು. ನಾನು ಈ ಯುಗದವನೇ ಅಲ್ಲ, ತ್ರೇತೆಯಲ್ಲಿಯೇ ಹುಟ್ಟಿದವನು ನಾನು. ನೀನು ತಿಳಿದ ಹಾಗೆ ಕಾಡಿನಲ್ಲಿ ಸಿಗುವ ದುರ್ಬಲ ಪ್ರಾಣಿಯನ್ನು, ಸೊಪ್ಪು ಸೊದೆಯನ್ನು ತಿಂದು ಬದುಕುವ ಕಾಡು ಮೃಗ ಅಲ್ಲ ನಾನು. ಏ ಜಳ್ಳು ಮಾನವ, ನನ್ನ ಸಾಧನೆಯ ಬಗ್ಗೆ ಅರಿವಿಲ್ಲ ನಿನಗೆ? ದ್ವಾಪರದಲ್ಲಿ ಹುಟ್ಟಿದ ನಾವು ಜೊಳ್ಳು ಮಾನವರೆಂದು ಭಾವಿಸುವುದು ಬೇಡ. ಮದಗಜಗಳನ್ನೇ ಪಳಗಿಸಿ ನಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ ನಮಗುಂಟು. ಅದೇನು ಸಾಧನೆ ಎಂದೇ ಅಲ್ಲ, ಅಂತದ್ದೇನನ್ನ ಮಾಡಿದ್ದೀಯ ನೀನು? ಓರಿದ ಸಖ ನೋಳು ಶಪಥವ ಕೈಯುತ್ತ ನಾನೇನು ಸಾಮಾನ್ಯ ಪ್ರಾಣಿ ಎಂದು ಭಾವಿಸಬೇಡ. ಸೃಷ್ಟಿಕರ್ತ ಬ್ರಹ್ಮನ ಕಣಿಕೆಯಲ್ಲಿ ಹುಟ್ಟಿದವನು ನಾನು. ಒಮ್ಮೆ ನಡೆದು ಹೋಗುತ್ತಿರುವಾಗ ಭಗವಾನ್ ಸೂರ್ಯದೇವ ನನ್ನನ್ನು ನೋಡಿ ನಕ್ಕ. ತಾನು ಇಡೀ ಭೂಮಿಯನ್ನು ದಿನಕ್ಕೆ 1 ಬಾರಿ ಸುತ್ತು ಬರುತ್ತೇನೆ ಎಂಬುದಾಗಿ ಅವನ ಪಂಥವನ್ನ ಸ್ವೀಕರಿಸಿದೆ. ಒಂದೇ ದಿನದಲ್ಲಿ ಏಕೋವಿಂಶತಿ ಅಂದರೆ 21 ಬಾರಿ ಭೂಮಿಯನ್ನು ಸುತ್ತಿದವನು ನಾನು. ಓಹೋ, ನೀನೇನು ಮಾಡಿದ್ದೀಯ? ನನ್ನ ಸಾಧನೆಯೋ ಕೇಳು. ನೋಳಾಗೆ ನಾನು ವರಮಹಾಮೇರು ಪರ್ವತ ಕಂಜೆ ನಿನಗಂಥ ಗಿರಿಯ ಕೀಳಲು ಸಾಧ್ಯವೇ? ನಿನಗಂಥ ಗಿರಿಯ ಕೀಳಲು ಸಾಧ್ಯವೇ?
ಗೋವರ್ಧನಗಿರಿಯನ್ನು ಪೂಜಿಸುವುದಕ್ಕೆ ಮುಂದಾದಾಗ ಕೋಪಾವಿಷ್ಟನಾದ ದೇವೇಂದ್ರನು ಗುಡುಗು ಮಿಂಚು ಬಿರುಗಾಳಿ ಸಹಿತ ಮುಸಲಧಾರೆಯಾಗಿ ಮಳೆಯನ್ನ ಸುರಿಸಿದ. ಓಹೋ, ಇದರಿಂದ ಸಂಕಷ್ಟಕ್ಕೀಡಾದ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸುವ ಸಲುವಾಗಿ 7 ಹಗಲು 7 ರಾತ್ರಿ ನನ್ನ ಎಡಗೈಯ ಕಿರುಬೆರಳಿದೆ ಗೋವರ್ಧನ ಗಿರಿಯನ್ನೇ ಎತ್ತಿಡಿದವನಿದ್ದೆ. ಅಂತಹ ಗಿರಿಯನ್ನ ಎತ್ತುವುದು ಆಗಿರಲಿ, ಕೀಳಲಿಕ್ಕಾದರೂ ನಿನ್ನಿಂದ ಸಾಧ್ಯ ಉಂಟೆ? ಏ ಹುಡುಗ, ಪರಮ ಸಖ್ಯ ಬಗೆದನು ಭಕ್ತನು ಬಂದು ಎಲ್ಲೋ ಪರಮ ಸಖ್ಯ ಬಗೆದನು. ಸೀತೆಯನ್ನು ರಕ್ಕಸರಿಂದ ಬಿಡಿಸಿ ತರುವುದಕ್ಕೆ ಲಂಕಾ ನಗರಿಗೆ ಸಾಗರದಲ್ಲಿ ಶತಯೋಜನ ವಿಸ್ತೀರ್ಣದ ಸೇತುವೆಯನ್ನು ನಿರ್ಮಿಸುವಾಗ ದೊಡ್ಡ ದೊಡ್ಡ ಮರಗಳನ್ನು, ಬೃಹದಾಕಾರದ ಪರ್ವತಗಳನ್ನು ಕಿತ್ತು ತಂದು ಸಮುದ್ರಕ್ಕೆ ಚೆಲ್ಲಿದವು. ಆದರೆ ಅದು ಸಾಕಾಗಲಿಲ್ಲ. ಆ ಸಂದರ್ಭದಲ್ಲಿ ಹೋಗಿ ಮಹೇಂದ್ರ ಪರ್ವತವನ್ನು ಕೀಳುವುದಕ್ಕೆ ಮುಂದಾದವನು ನಾನು. ಓಹೋ, ಶಿವಪಾರ್ವತಿಯರು ನೆಲೆಸಿದ ಆ ಜಟಾದ್ರಿಯನ್ನೇ ಅಲ್ಲಾಡಿಸಿದಾಗ ಆ ಮಹಾದೇವನೇ ಬಂದು ನನ್ನಲ್ಲಿ ಸಖ್ಯವನ್ನ ಬೆಳೆಸಿದನು. ಇಂತಹುದರಲ್ಲಿ ನೀನು ಗೋವರ್ಧನಗಿರಿಯನ್ನು ಎತ್ತಿದ್ದು ಯಾವ ದೊಡ್ಡ ವಿಷಯ? ನಿನ್ನ ಪರಾಕ್ರಮದ ಕಥೆಯನ್ನ ಕೇಳಿ ನಾನು ಹೆದರುತ್ತೇನೆ ಎಂದು ಭಾವಿಸಬೇಡ. ಒಳ್ಳೆಯ ಮಾತಿನಲ್ಲಿ ಮಣಿಯನ್ನ ಕೊಡು, ಇಲ್ಲವಾದಲ್ಲಿ ಯುದ್ಧಕ್ಕೆ ಸಿದ್ಧನಾಗು. ಎದುರಾಗು. ಏನಾಶ್ಚರ್ಯ! ಇದುವರೆಗೂ ನನ್ನ ಎದುರಿನಲ್ಲಿ ಯಾರು ಇಷ್ಟು ಶೌರ್ಯವನ್ನ ಮೆರೆಯಲೇ ಇಲ್ಲ. ಇನ್ನೊಂದು ಕಾಲಕ್ಕೆ ಶುಂಭ, ನಿಶುಂಭ, ರಾವಣ, ಕುಂಭಕರ್ಣರೆಲ್ಲರೂ ನನ್ನ ಪೆಟ್ಟಿಗೆ ತಲೆಗೆಲೆಯಂತೆ ಉದುರಿದವರು. ಆದರೆ ಈ ಹುಡುಗ ಇಷ್ಟು ಕಾಲ ಹೋರಾಡದ ಮೇಲೂ ತನಗೇನು ಆಗಲೇ ಎನ್ನುವ ಹಾಗೆ ನಿಂತಿದ್ದಾನೆ. ಯಾರಾಗಿರಬಹುದು ಈತ? ಅಯ್ಯ ಹುಡುಗ, ಯಾರು ನೀನು? ನಾನು ಯಾರಾದರೇನು? ನಿನಗೆ ಉತ್ತರಿಸಬೇಕಾದ ಅನಿವಾರ್ಯತೆ ನನಗಿಲ್ಲ. ನಿನಗೆ ಬೇಕಾದದ್ದು ಯುದ್ಧ ತಾನೇ, ಮುಂದುವರಿಸು. ಎದುರಾಗು. ಅಯ್ಯ, ನಿನ್ನನ್ನು ನೋಡುತ್ತಾ ಇದ್ದರೆ ಸ್ಥಿರ ಚರಾದಿ ಸಕಲ ಬ್ರಹ್ಮಾಂಡವು ನಿನ್ನಲ್ಲೇ ಗೋಚರವಾಗುತ್ತಿದೆ. ಇದು ನಿನ್ನಲ್ಲಿ ಶರಣಾಗಿದ್ದೇನೆ. ಯಾರು ನೀನು ಎಂಬುದನ್ನು ದಯವಿಟ್ಟು ಹೇಳು. ಶರಣ ನಿಂದಲಾಗ ಶ್ರೀಹರಿ ಕರುಣರು ಕ್ಷಮೆಯಾಂತು ಬೇಗನೆ ಧರಿಸಿದನು ಶ್ರೀರಾಮ ರೂಪವನ್ನು ವಿಲಾಸದಲ್ಲಿ. ಶರಣ, ಇಷ್ಟರ ತನಕ ನಡೆದ ಹೋರಾಟ ಹಾರಾಟವನ್ನೆಲ್ಲ ಮರೆತು ಈಗ ನಿನ್ನ ಭಾವಕ್ಕೆ ಅನುಭಾವವಾಗಿ ನಿಂತಿದ್ದೇನೆ ನೋಡು. ಸುರಿಸುತ್ತಾನಂದ ಶ್ರುವನು ತರಹರಿಸಿ ಕೊಂದಡಿ ಗೆಲಗಿ ರಾಮ ರಾಘವ ದಶರಥ ಬಾಲ
ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ ರಾಮ ಜಯ ರಾಮ ರಘುರಾಮ ರಾಮ ಜಯ ಸೀತಾಲೋಲ ರಾಮ ರಾಘವ ದಶರಥ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಜಯ 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 ಶರಣನೆ ಅವಧರಿಸೋ ಶರಣನೆ ಅವಧರಿಸೋ ಪಿಂದಗೆ ಬರಲಿಯ ಅರಮರಿಸೋ ಪಿಂದಗೆ ಬರಲಿಯ ಅರಮರಿಸೋ ದರ್ಶನ ಈಗ ಮುಂದಿನವರು ದುನಿಯ ಅವರಿಗೆ ಬಂದಿದೆ ಜಾಂಬವ, ದೇವ ತ್ರೇತಾಯುಗದಲ್ಲಿ ಕರ್ತವ್ಯ ಕರ್ಮಗಳು ಮುಗಿದ ಸಂದರ್ಭದಲ್ಲಿ ನಿನಗೆ ವಿಶೇಷವಾದ ವರವನ್ನಿತ್ತಿದ್ದೆ. ಮುಂದಿನ ಯುಗದಲ್ಲೂ ದರ್ಶನವನ್ನ ನೀಡುತ್ತೇನೆ ಎಂಬುದಾಗಿ. ನಿಜ. ಅದೇ ಪ್ರಕಾರ ಇಂದು ನಡೆದುಕೊಂಡಿದ್ದೇನೆ. ಇದು ದ್ವಾಪರ ಯುಗ. ಅಂದಿನ ರಾಮ ಇಂದು ಕೃಷ್ಣನಾಗಿದ್ದೇನೆ. ಜಾಂಬವ, ದೇವ. ನಿನ್ನಿಂದ ನನಗೊಂದು ಕಾರ್ಯವಾಗಬೇಕಿದೆ. ಏನದು? ಪರಮ ಪಾವನವಾದ ಈ ಶ್ರಮಂತ ಕಮಣಿಯ ಕಾರಣದಿಂದಾಗಿ ನಾನು ಕಳ್ಳ ಕೊಲೆಗಡುಕ ಎಂಬ ಅಪವಾದಕ್ಕೆ ಒಳಗಾಗಿದ್ದೇನೆ. ಆ ಮಣಿಯನ್ನು ನೀನು ನನಗೆ ನೀಡಿದೆ ಅಂತಾದರೆ ಆ ಮಣಿಯನ್ನು ಸತ್ಯರಾಜಿತನಿಗೆ ಒಪ್ಪಿಸಿ ಆ ಮೂಲಕ ಲೋಕಕ್ಕೆ ಸತ್ಯ ದರ್ಶನವನ್ನ ಮಾಡಿಸುತ್ತೇನೆ. ಆ ಮಣಿಯನ್ನು ನೀನು ನನಗೆ ನೀಡುವೆಯಾ ಭಕ್ತ? ಆಜ್ಞಾಪಿಸಬೇಕು ದೇವರೇ. ಇದೋ ಒಂದಲ್ಲ 2 ರತ್ನಗಳನ್ನು ನಿನಗೀಯುತ್ತೇನೆ. ಶಮಂತಕ ಮಣಿಯೊಂದಿಗೆ ನನ್ನ ಮಗಳು ಜಾಂಬವತಿಯನ್ನು ನೀಡುತ್ತೇನೆ. ಅವಳನ್ನು ವಹಿಸಿ ಪಾಲಿಸಬೇಕು. ಅಂತೆಯೇ ಮಗು ಪ್ರವೀರನನ್ನು ನಿನಗೊಪ್ಪಿಸುತ್ತೇನೆ. ಸ್ವೀಕರಿಸಿ ರಕ್ಷಿಸಬೇಕು. ಈ ಸಂಸಾರ ಬಂಧನ ನನಗೆ ಬೇಡ ದೇವರೇ. ಸದಾ ಕಾಲ ನಿನ್ನ ಧ್ಯಾನದಲ್ಲಿಯೇ ದಿನ ಕಳೆಯುತ್ತೇನೆ. ರಾಮ ರಾಮ ರಾಮ. ಜಾಂಬವ, ದೇವ. ಚೌತಿಯ ಚಂದ್ರನ ದರ್ಶನದಿಂದಾಗಿ ಬಂದಂತಹ ಕಳ್ಳತನದ ಆರೋಪವನ್ನು ಹುಸಿಗೊಳಿಸುವ ಸಲುವಾಗಿ ಇಲ್ಲಿಯವರೆಗೆ ಬಂದೆ. ಈಗ ನಿನ್ನಿಂದ ಶಮಂತಕ ಮಣಿಯನ್ನು, ನಿನ್ನ ಮಗಳಾದ ಜಾಂಬವತಿಯನ್ನು, ನಿನ್ನ ಮಗ ಪ್ರವೀರನನ್ನು ಪಡೆದಿದ್ದೇನೆ. ದ್ವಾರಕೆಗೆ ಹೋಗಿ ಎಲ್ಲರಿಗೂ ನಿಜ ದರ್ಶನವನ್ನ ಮಾಡಿಸುತ್ತೇನೆ. ಚೌತಿಯ ಚಂದ್ರನ ದರ್ಶನದಿಂದಾಗಿ ಯಾರಿಗೆಲ್ಲ ಅಪವಾದ ಬರುತ್ತದೆಯೋ ಅವರು ಈ ಜಾಂಬವತಿ ಕಲ್ಯಾಣ ಎಂಬ ಆಖ್ಯಾನವನ್ನು ನೋಡುವುದರ ಮೂಲಕ, ಕೇಳುವುದರ ಮೂಲಕ ಅಪವಾದದಿಂದ ವಿಮುಕ್ತರಾಗಲಿ. ಲೋಕಕ್ಕೆಲ್ಲ ಕಲ್ಯಾಣವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮೋ ನಮಃ.